ಒಂಥರ ಉಸಿರು ಆಡೋಕ್ಕೆ ಆಗಲ್ಲ, ತಕ್ಷಣಕ್ಕೆ ಒಂಥರ ಉಸಿರು ಸಿಕ್ಕಾಕೊಂಡಂಗಾಗೋದು, ಯಾರೋ ಬಂದು ಎದೆ ಮೇಲೆ ಕೂತಂತಾಗುವಂಥದ್ದು, ಒಂಥರ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡೆದ್ರೆ ಸಾಕು ಅವರಿಗೆ ತುಂಬ ಆಯಾಸ ಆಗಿ ಹೋಗ್ಬಿಡುವಂಥದ್ದು. ಅದರ ಜೊತೆಗೆ ಇವರಿಗೆ ಅನ್ನ ಆಹಾರ ಸೇರೋದೇ ಇಲ್ಲ. ಕೆಲವ್ರನ್ನ ಹೇಳ್ತಾರೆ, ಮೇಡಮ್ ನಾನು ಏನಾದರೂ ಒಂಚೂರು ನೀರು ಕುಡಿದ್ರೆ ಸಾಕು, ಒಂಚೂರು ಅನ್ನ ತಿಂದರೆ ಸಾಕು, ತುಂಬ ಬ್ಲಾಟಿಂಗ್ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಊಟ ಮಾಡಿದ ತಕ್ಷಣ ಒಂಥರ ಕೆಲವರಿಗೆ ನೀವು ನೋಡ್ಬೋದು ತೇಗ ಥರ ಬರ್ತಾ ಇರ್ತದೆ. ಕೆಲವ್ರು ಹೇಳ್ತಾರೆ, ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಮೇಡಮ್, ನನಗೆ ಹಲವಾರು ಔಷಧಿಗಳು ತೊಗೊಂಡಿದ್ದೀನಿ ಆದರೂ ಆಗ್ತಾ ಇಲ್ಲ. ಅಂದರೆ ಇವರಿಗೆ ಆ ಗಟ್ ಸಿಸ್ಟಮ್ ಏನಿರುತ್ತೆ, ಈ ನೆಗೆಟಿವ್ ಎನರ್ಜಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸಿಂದ ಇವರ ಗಟ್ ಸಿಸ್ಟಮ್ ಸಮೇತ ಹಾಳಾಗುತ್ತೆ. ಅದರ ಜೊತೆಗೆ ತುಂಬ ಮೈ ಬಿಸಿ ಆಗುವಂಥದ್ದು, ತುಂಬ ಜ್ವರ ಬಂದಂತಾಗುವಂಥದ್ದು, ಮೈಯೆಲ್ಲ ಕೆಲವರಿಗೆ ನೋಡಬೇಕು ನೀವು ತುಂಬ ಗಂದೆಗಳು ಅಥವಾ ರ್ಯಾಷಸ್ ಅಂತ ನಾವು ಏನು ಹೇಳ್ತೀವಿ ಅದು ಪದೇ ಪದೇ ರ್ಯಾಷಸ್ಸು ಆಗ್ತಾ ಇರುತ್ತೆ. ಅದರ ಜೊತೆಗೆ ಅವರಿಗೆ ಮುಖದಲ್ಲಿ ಕಳೆನೇ ಇರಲ್ಲ. ಪ್ರತಿಯೊಬ್ಬರು ನೋಡಲಿಕ್ಕೆ ಹುಟ್ಟಿದಾಗಿಂದ ನೋಡಲಿಕ್ಕೆ ಒಂದಲ್ಲ ರೀತಿಯಲ್ಲಿ ಒಂದು ಸುಂದರರಾಗಿರ್ತಾರೆ. ಅದು ಕಪ್ಪಾಗಿದ್ರೂ ಸರಿಯೇ, ಗೋಧಿ ಬಣ್ಣ ಆಗಿದ್ರೂ ಸರಿ, ಏನೇ ಆದ್ರೂ ಆದರೆ ಮುಖದಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ಒಂದು ತೇಜಸ್ಸು ಇದ್ದೇ ಇದೆ. ಆದರೆ ಇಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸು ಅಥವಾ ನೆಗೆಟಿವ್ ಎನರ್ಜಿ ಇಶ್ಯೂಸ್ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮುಖ ತುಂಬ ಕಳೆಗುಂದ್ಬಿಡ್ತದೆ. ಆಮೇಲೆ ತುಂಬ ಕೆಳಗೆಲ್ಲ ತುಂಬ ಕಪ್ಪಾಗ್ಬಿಡೋದು, ಜೊತೆಗೆ ಮೇಲಿಂದ ಬಿದ್ದಂಥ ರೀತಿಯಲ್ಲಿ ಅನುಭವ ಆಗೋದು, ಜೊತೆಯಲ್ಲಿ ಯಾರೋ ಇದ್ದಾರೆ ಅಂತ ಕೆಲವರಿಗೆ ಅನುಭವ ಆಗೋದು. ಇನ್ನೂ ಕೆಲವರಿಗೆ ನೋಡಬೇಕು, ಯಾರೋ ನನ್ನ ಹತ್ರ ಬಂದು ಮಾತಾಡ್ತಾ ಇದ್ದಾರೆ, ಯಾರೋ ನನ್ನ ಪಕ್ಕದಲ್ಲಿ ಬಂದು ಕೂತಿದ್ದಾರೆ, ನಾನು ಮಲಗಿರುವಂತಹ ಸಂದರ್ಭದಲ್ಲಿ ಯಾರೋ ಬಂದು ನನ್ನ ಜೊತೆ ಮಲಗಿದ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೇನೇ ಕೆಲವರಿಗೆ ನೋಡಬೇಕು, ಮೂತ್ರ ಮಾಡುವಂತಹ ಸಂದರ್ಭದಲ್ಲಿ ಪದೇ ಪದೇ ಒಂದು ಏನು ಮೂತ್ರದ ಇನ್ಫೆಕ್ಷನ್ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಆಮೇಲೆ ತುಂಬ ಕೆಲವರು ಹೇಳ್ತಾರೆ ತುಂಬ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯ ಒಂದು ಭಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಂದು ಎರಡನೇದಾಗಿ ಎಷ್ಟೋ ಬಾರಿ ನಮಗೆ ಅನ್ಯ ಆತ್ಮಗಳು ಅಥವಾ ಅನ್ಯ ಪ್ರೇತಾತ್ಮಗಳು ಸಮೇತ ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇವೆಲ್ಲ ಸಿಂಪ್ಟಮ್ಸು ಇರುತ್ತೆ. ಯಾವಾಗ ಕೆಲವೆಲ್ಲ ಸಂದರ್ಭದಲ್ಲಿ ಅನ್ಯ ಆತ್ಮಗಳು ಅಥವಾ ಜಿನ್ನಾತುಗಳು ಈ ಥರ ಇದ್ದಂತಹ ಸಂದರ್ಭದಲ್ಲಿ ಅವು ನಮ್ಮನ್ನು ದೈಹಿಕವಾಗಿ ಸಂಭೋಗ ಮಾಡ್ತಾ ಇರುತ್ತೆ. ಇದು ರಾತ್ರಿ ಹೊತ್ತಲ್ಲಿ ನಡೀತಾ ಇರುತ್ತೆ. ಆದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದು ಹೇಳಿದ್ರೇನೋ ಕೆಲವರು ನಂಬಲ್ಲ. ಇದು ಒನ್ ಆಫ್ ದ ರೀಸನ್ ಫಾರ್ ಯೂರಿನರಿ ಇನ್ಫೆಕ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಕೆಲವು ಪ್ರೇತ ಬಾಧೆಗಳಾದಾಗ ಅಥವಾ ಮಾಂತ್ರಿಕ ಬಾಧೆಗಳು ಆದಾಗ ಅಥವಾ ನಿಗೂಢವಾದಂತಹ ದೇಹದಲ್ಲಿ ಸಮಸ್ಯೆಗಳು ಇದ್ದಾಗ ಇದು ಆರೋಗ್ಯದ ಸಮಸ್ಯೆಯ ರೂಪದಲ್ಲಿ ಇದು ಕಾಡ್ತಾ ಇರುತ್ತೆ. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ರಿಪೋರ್ಟು ಇವರಿಗೆ ನಾರ್ಮಲ್ ಆಗಿರುತ್ತೆ. ಆದರೆ ಇವರ ದೇಹ ಒಂದಲ್ಲ ಒಂದು ರೀತಿಯಾಗಿ ಬಳಲ್ತಾ ಇರುತ್ತೆ. ಹಾಗೇನೇ ಮದುವೆ ಆಗಿತ್ತು ಅಂತಂದರೆ, ಯಾವಾಗ ಒಂದು ಮ್ಯಾರಿಡ್ ಲೈಫಲ್ಲಿ ಇತ್ತು ಅಂತಂದರೆ ಅಂಥವರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿನೇ ಇಲ್ಲದೆ ಇರುವಂತಹ ಎಷ್ಟೋ ಗಂಡು ಆಗಿರ್ಬೋದು ಅಥವಾ ಹೆಣ್ಣು ಆಗಿರ್ಬೋದು ಅವರಿಗೆ ಸಮೇತ ಈ ಸಮಸ್ಯೆಗಳಿರುತ್ತೆ. ಇಲ್ಲಿ ಗಂಡುಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇತ್ತು ಅಂದರೆ ಇಲ್ಲಿ ಹೆಣ್ಣಿಗೆ ಇರಲ್ಲ, ಅಥವಾ ಹೆಣ್ಣಿಗೆ ಇತ್ತು ಅಂದರೆ ಗಂಡಿಗೆ ಇರಲ್ಲ. ಯಾಕೆಂದರೆ ಯಾರ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದೆ ಅವರಿಗೆ ಖಂಡಿತವಾಗ್ಲೂ ಸೆಕ್ಷುವಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಅಥವಾ ಎಜೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಸಂತಾನವನ್ನು ತಗೊಳ್ಳೋಕ್ಕೆ ಅಂದರೆ ಕನ್ಸೀವ್ ಆಗೋಕ್ಕೆ ಅಥವಾ ಪ್ರೆಗ್ನೆಂಟ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅಥವಾ ಪದೇ ಅವರಿಗೆ ಗರ್ಭಪಾತಗಳಾಗುವಂಥದ್ದು ಇವೆಲ್ಲವೂ ಉಂಟಾಗ್ತಾ ಇರುತ್ತೆ. ಇನ್ನೂ ಕೆಲವರಿಗೆ ನೋಡಬೇಕು, ಪದೇ ವಿವಾಹಕ್ಕೆ ಇನ್ನೇನು ರೆಡಿ ಆಗಿರ್ತಾರೆ ಅಂದರೆ ಎಂಗೇಜ್ಮೆಂಟ್ ಆಗೋಕ್ಕೆ ಆಗಿರುತ್ತೆ, ಅಥವಾ ಮದುವೆ ಜೀವನ ಇವರಿಗೆ ಮುರಿದು ಬೀಳುವಂಥದ್ದು, ಅಥವಾ ಗಂಡಿನ ಕಡೆಯವರು ಒಪ್ಪಿಗೆ ಆಗಿರುತ್ತೆ, ಹೆಣ್ಣಿನ ಕಡೆಯವರು ಒಪ್ಪಿಗೆ ಆಗಿರುತ್ತೆ, ಕೊನೆಯಲ್ಲಿ ಹುಡುಗನೇ ಬೇಡ ಅನ್ನೋದು ಅಥವಾ ಹುಡುಗಿನೇ ಬೇಡ ಅನ್ನೋದು ಇದೆಲ್ಲವೂ ನಡೀತಿರುತ್ತೆ. ಹಾಗೆಯೇ ಎಷ್ಟೋ ಸತಿ ಯಾವಾಗ ಯಾರ ದೇಹದಲ್ಲಿ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಇದ್ದು ಅವರಿಗೆ ವಿವಾಹ ಜೀವನ ಖಂಡಿತವಾಗ್ಲೂ ಸಂತೃಪ್ತಿಯಾಗಿ ಇರಲ್ಲ. ಇದು 100ಕ್ಕೆ 100 ಭಾಗ ಯಾರು ಬೇಕಾದರೂ ನೀವು ಇದು ಮಾಡ್ಬೋದು. ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಅವರಿಗೆ ಉದ್ಯೋಗದಲ್ಲಿ ಕಿರಿಕಿರಿಯ ಇರುತ್ತೆ ಮದುವೆ ಆದ ನಂತರ, ಅಥವಾ ಹುಟ್ಟುವ ಮಕ್ಕಳಿಗೆ ಸಮಸ್ಯೆಯಾಗಿರುತ್ತೆ, ಇಲ್ಲದಿದ್ದರೆ ಆ ಹುಟ್ಟುವಂತಹ ಮಕ್ಕಳು ಅಂತ ಏನಿದೆ ಅವರಿಗೆ ಕಣ್ ಕಾಣದೇ ಇರುವಂಥದ್ದು, ಕಿವಿ ಕೇಳದೇ ಇರುವಂಥದ್ದು, ಅಥವಾ ಹುಟ್ಟೋ ಮಕ್ಕಳಲ್ಲಿ ಅಂಗವಿಕಲತೆ, ಕೆಲವು ಮಕ್ಕಳು ನೋಡಬೇಕು ದಪ್ಪಕ್ಕೆ ಹೊಟ್ಟೆ ಎಲ್ಲ ದಪ್ಪಕ್ಕೆ ಇರುವಂಥದ್ದು, ಅಥವಾ ಆ ಹುಟ್ಟಿದಂಥ
ಮಗುಗೆ ಸಮೇತ ಜೆನೆಟಿಕಲ್ ಆರ್ಗನ್ಸು ಪ್ರಾಬ್ಲಮ್ಸ್ ಇರುತ್ತೆ. ಇದು ನನ್ನ 20 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಎಷ್ಟೋ ಬಾರಿ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಮೇತ ನಮಗೆ ಇದಕ್ಕೆ ಪರಿಹಾರ ಆಗಲ್ಲ. ಇದರಿಂದ ಏನಾಗುತ್ತೆ, ಉದ್ಯೋಗದ ಸಮಸ್ಯೆಗಳು ಉಂಟಾಗುತ್ತೆ. ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳು ಇದ್ದಂಥ ಉದ್ಯೋಗದ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ಆಗುತ್ತೆ, ಸಾಲ ಬಾಧೆಯು ಜಾಸ್ತಿ ಆಗುತ್ತೆ, ಮುಖದಲ್ಲಿ ವರ್ಚಸ್ಸನ್ನು ಕಳ್ಕೋತಾರೆ. ಇವರ ಜೊತೆಗೆ ಮನೆಯವರಾಗಿ ಸ್ನೇಹಿತರಾಗಲಿ ಯಾರು ಕೊನೆಯ ತನಕ ಇವರನ್ನು ನೋಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಇದರಿಂದ ಇವರು ಬೇಸತ್ತು ಕೆಲವ್ರನ್ನ ನೀವು ನೋಡ್ಬೋದು ಊರು ಬಿಟ್ಟು ಹೋಗುವಂಥದ್ದು, ಕೆಲವರು ಸೂಸೈಡ್ ಮಾಡ್ಕೊಳ್ಳೋದು, ಎಂಥ ಹೈಯರ್ ಪೊಸಿಷನಲ್ಲಿದ್ರೂ ಅವರು ಬಂದು ಸಡನ್ನಾಗಿ ರಿಸೈನ್ ಮಾಡುವಂಥದ್ದು, ಕೆಲಸದಲ್ಲಿ ಕಿರಿಕಿರಿ, ಅಥವಾ ಕೆಲವ್ರನ್ನ ನೀವು ನೋಡ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಸಡನ್ನಾಗಿ 2 ಮಂತ್ಸಲ್ಲಿ ಮದುವೆ ಆಗ್ಬಿಡೋದು. ಅಂದರೆ ಗೊತ್ತಿಲ್ಲದ ರೀತಿಯಲ್ಲಿ ಸಡನ್ನಾಗಿ ಹಿಡನ್ನಾಗಿ ಕೆಲವೆಲ್ಲವೂ ಅವರ ಜೀವನದಲ್ಲಿ ಉಂಟಾಗುತ್ತೆ.